ಸಹೋದರ ನಾಯಕ ಪ್ರಶಾಂತ್ ಅವರಿಗೆ ಮತ್ತು ಶ್ರೀಮತಿ ಪ್ರಶಾಂತ್ ಅವರಿಗೆ ನನ್ನ ಧನ್ಯವಾದಗಳಿದೆ. ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ ಮತ್ತು ಇವತ್ತು 6 ವರ್ಷ ಶಿಕ್ಷಣ ಎಲ್ಲ ಹಿರಿಯ ಮತ್ತು ಕಿರಿಯ ಮತ್ತು ಮಹಿಳಾ ನ್ಯಾಯವಾದಿಗಳೇ, ಪೊಲೀಸ್ನವರೇ, ಪ್ರೆಸ್ನವರೇ, ಈ ಸಂದರ್ಭದಲ್ಲಿ ಒಂದು ಕಡೆ ಸಂತೋಷ ಅಂದರೆ ಇನ್ನೊಂದು ಕಡೆ ಕಾರಣ ಏನಂತಂದರೆ ನಾನು ನನ್ನ ಸೇವಾವಧಿಯಲ್ಲಿ ಬೆಂಗಳೂರಿನಲ್ಲಿ 6 ತಿಂಗಳು ಮಾಡಿದೆ. 6 ತಿಂಗಳಲ್ಲಿ 5 ತಿಂಗಳು ಟ್ರೈನಿಂಗ್ ಮಾಡಿದೆ. 1 ತಿಂಗಳು ಮಾತ್ರ ಅಲ್ಲಿ ವರ್ಕ್ ಮಾಡಿದೆ. ಜೂನಲ್ಲಿ 6ನೇ ತಿಂಗಳು ರನ್ನಿಂಗ್ ಇತ್ತು. ಜೂನಲ್ಲಿ ಮಾಡಿದ್ದೆ 2022 ಜೂನ್. ಜನರಲ್ ಟ್ರಾನ್ಸ್ಫರ್ ಎಲ್ಲ ಆಯಿತು. ಈಗ ನಮ್ಮದೇ ಟ್ರಾನ್ಸ್ಫರ್ ಮಾಡಲ್ಲ, ಬೆಂಗಳೂರಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತೆ ಜುಲೈಯಲ್ಲಿ ಸಡನ್ಲಿ ಟ್ರಾನ್ಸ್ಫರ್ ಆಯಿತು ನಮ್ಮದು ಅಫಿಷಿಯಲ್ ಎಲ್ಲ ಬ್ರಾಂಚ್ಗೆ. ಬಸವ ಕಲ್ಯಾಣಕ್ಕೆ ಆಗಿದೆ. ಎಗದರಿಗೆ 2 ಡೇಸು ಸಂಬಂಧ ಅಂತ ಗೊತ್ತಾಯಿತು. ಬಸವ ಕಲ್ಯಾಣ ನಮ್ಗೆ ಕೇಳಿದ್ವಿ, ಎಲ್ಲೋ ಒಂದು ಕಡೆ ಕೇಳಿದ್ವಿ. ಬಸವಣ್ಣನ ನಾಡು, ಬಸವಣ್ಣನ ಕರ್ಮಭೂಮಿ, ಬಸವಣ್ಣ ತಿರುಗಾಡಿರೋದೆಲ್ಲ ಅದು. ಉಮ್ರಾಬಾದ್ ನನಗೆ ಗೊತ್ತೇ ಇಲ್ಲ, ಹೆಸರೇ ಕೇಳಿಲ್ಲ. ಕರ್ನಾಟಕದಲ್ಲಿ ಉಮ್ರಾಬಾದ್ ಇಲ್ಲಿ ಮತ್ತೆ ಗೊತ್ತಾಯಿತು. ಉಮ್ರಾಬಾದ್ ಒಂದು ಕಡೆ PUC ಫಸ್ಟ್ ಇಯರ್ ಮಕ್ಕಳನ್ನ ಜಾಯಿನ್ ಮಾಡಿಸ್ಕೊಂಡು ಬೆಂಗಳೂರಲ್ಲಿ ಆ ಸ್ಕೂಲ್ ಅಂತೇಳಿ ಹುಡುಕಾಡ್ತಾ ಇದ್ವಿ. ಅದು ಸ್ಕೂಲ್ ಹುಡುಕಾಡೋಷ್ಟರಲ್ಲಿ ಕ್ಯಾನ್ಸರ್ ಆಯಿತು. ಇಲ್ಲಾಂದ್ರೆ ಫೀಸ್ ಕಟ್ಟಿ ಕೂಡ ಅವಸ್ಥೆ ಬರ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ ಮತ್ತೆ ಬಸವ ಕಲ್ಯಾಣ ನಾಡಿಗೆ ಬರ್ಬೇಕಂತಂದ್ರೆ ನನಗೆ ಒಂದು ಕಡೆ ದೂರ 400 ಕಿಲೋಮೀಟರ್ ನಮ್ಮದು ನೇಟಿವ್ ಪ್ಲೇಸ್. ಬೆಂಗಳೂರಿಂದ ಅಲ್ಲಿ ಟ್ರೈನ್ ಹತ್ತಿಬಿಟ್ರೆ ಬೆಳಗ್ಗೆ ಅಲ್ಲಿ ಹಿಡಿತೀವಿ. ಮತ್ತಿಲ್ಲ ಕಾರಲ್ಲಿ ಬಂದರೆ 5:30 ಅಲ್ಲಿ 5:30 ಸಂಜೆ 5:30 ಡ್ಯೂಟಿ ಮುಗಿಸಿ ಬಂದು ಕೂಡ 1 ಗಂಟೆಗೆಲ್ಲ ನಮ್ಮ ಊರಲ್ಲಿ ಇರ್ತಾರೆ. ಬೆಂಗಳೂರಲ್ಲಿ ಅರ್ಜೆನ್ಸಿ ಕಾರಲ್ಲಿ ಬಂದರೆ ಇಲ್ಲಿ ಬಸವ ಕಲ್ಯಾಣ ನಾವು ಟ್ರಾವೆಲ್ ಮಾಡಿದ್ರೆ 8 ತಾಸು ಸತತ ನಾನ್ ಸ್ಟಾಪ್ ಜರ್ನಿ ಮಾಡಿದ್ರೆ 8 ತಾಸು. ಅಲ್ಲಿ ಬೆಂಗಳೂರಿಂದ 4 ತಾಸು ಬೆಳಗ್ಗೆ. ಸೊ ಇಷ್ಟು ಡಿಫಿಕಲ್ಟಿ ಫೇಸ್ ಮಾಡಬೇಕಲ್ಲ ಅಂತೇಳಿ ಅಂದ್ಕೊಂಡಾಗ ಮತ್ತೆ ಇನ್ನೊಂದು ಕಡೆ ಸಮಾಧಾನದ ಕೆಲಸ ಏನಪ್ಪ ಅಂತಂದ್ರೆ ಬಸವಣ್ಣನವರ ನಾಡಿಗೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗೆ. ಯಾರಿಗೊಟ್ಟು ಯಾರಿಗಿಲ್ಲ ಆ ಬಸವಣ್ಣನವರ ನಾಡಿನಲ್ಲಿ ಸೇವೆ ಸಲ್ಲಿಸತಕ್ಕಂಥ ಭಾಗ್ಯ ಅಂತೇಳಿ ನನ್ನೆಷ್ಟಿಗೆ ನಾನೇ ಫೀಲ್ ಆಗಿ ಬಸವಣ್ಣನ ನಾಡಿಗೆ ಬರಬೇಕಾದ್ರೆ ನಾನು ಈ ಭೂಮಿಗೆ ನಮಸ್ಕಾರ ಮಾಡಿ ಈ ಭೂಮಿ ಮೇಲೆ ಕಾಲಿಡ್ತೀನಿ. ಯಾಕಂತಂದ್ರೆ ಬಸವಣ್ಣನವರ ಭೂಮಿ ಇದು. ಬೇರೆ ಯಾವ ಜಿಲ್ಲೆಗೆ ಹೋದ್ರು ಕೂಡ ನಾನು ಕೈ ಮುಗಿದಿಲ್ಲ, ಅದು ಗೊತ್ತಿಲ್ಲ ನನಗೆ ಕೈ ಮುಗಿಬೇಕಂತ. ಬಟ್ ಈ ನಾಡಿಗೆ ಬರಬೇಕಾದ್ರೆ ಈ ಭೂಮಿಗೆ ಕೈ ಮುಗಿದು ಬರಬೇಕಾದ್ರೆ ನಮ್ಮೊಂದು ಆತ್ಮಸಾಕ್ಷಿ ಇರುತ್ತೆ. ಸೊ ಕೈ ಮುಗಿದು ಈ ಭೂಮಿ ಮೇಲೆ ಕಾಲಿಡ್ತಾರೆ. ಸೊ ನನ್ನ ಅಭಿಪ್ರಾಯದಲ್ಲಿ 2 ವರ್ಷ ತಿಂಗಳ ಕಾಲ ಸೇವೆ ಸಲ್ಲಿಸಿದ್ದೀವಿ. ಆ ಒಂದು ಅವಧಿಯಲ್ಲಿ ಬಸವ ಕಲ್ಯಾಣ ವಕೀಲರ ಸಂಘದಿಂದ ಆಗಿರಲಿ ಅಥವಾ ಉಮ್ರಾಬಾದ್ ವಕೀಲರ ಸಂಘದಿಂದ ಆಗಿರಲಿ ಯಾವುದೂ ಅಡೆತಡೆಗಳು ಬಂದಿಲ್ಲ. ಮತ್ತೆ ಬಸವ ಕಲ್ಯಾಣ ಭಾಗದಲ್ಲಿ ಸ್ವಲ್ಪ ಕಿರಿಕಿ ಅಂತ ಯಾರೋ ಕೇಳಿ ಬಂದಿದ್ದೆ ಮಾಡ್ಬೇಕಾಗಬೇಕು. ಆದ್ರೆ ನಾವು ಹೆಂಗೆ ಇರ್ತೀವೋ ಅವ್ರು ಹಂಗೆ ಇರ್ತಾರಲ್ವಾ, ನಾವು ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ ಅಲ್ವಾ, ಆ ಒಂದು ಕಾನ್ಸೆಪ್ಟ್ ನನ್ನ ಮೈಂಡ್. ಹೌದು, ನಾನು ಎಲ್ಲಿಗೆ ಹೋದ್ರು ಕೂಡ ಈವನ್ ಅಡ್ವೊಕೇಟ್ ಇದ್ದಾಗ ಕೂಡ ನಾವು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತಾರೆ, ನಾವು ಗಂಡಸಿದ್ರೆ ಅವ್ರು ಗಂಡಸ್ತಾರೆ ಅಲ್ವಾ. ಸೊ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅನ್ನೋ ಒಂದು ಕಾನ್ಸೆಪ್ಟಿಂದ ನಾನು ಬೆಳೆದು ಬಂದಿರೋದು ಇರ್ತೀನಿ. ಹಾಗಾಗಿ ಬಸವ ಕಲ್ಯಾಣ ಆಗಲಿ ಉಮ್ರಾಬಾದ್ ಆಗಿರಲಿ ನಾನು ಏನು ಡಿಸ್ಪೋಸಲ್ ಮಾಡಬೇಕಂತಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನೀವು ಸಹಕಾರ ಮಾಡಿ, ನಿಮ್ಮ ಸಹಕಾರದಿಂದಲೇ ಮಾತ್ರ ಈ ಕೇಸು ಡಿಸ್ಪೋಸಲ್ ಮಾಡಿದ ಸಾಧ್ಯ ಆಗಿದೆ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ನನ್ನ ಡಿಸ್ಪೋಸಲ್ಗೆ ಸಹಾಯ ಆಗ್ತಂದ್ರೆ ನನ್ನಷ್ಟೇ ಆಗ್ತದೆ. ಒಬ್ಬ ಸ್ಟೆನೋ ಮತ್ತು ಒಬ್ಬ ಟೈಪಿಸ್ಟ್
ಮತ್ತು ಪೆಂಡಿಂಗ್ ವರ್ಕ್ಸ್ ಇವು ಫಾಸ್ಟ್ ಆಗಿ ಮಾಡ್ತಕ್ಕಂಥ ವರ್ಕರ್ಸ್ ಇದ್ದಾಗ ಮಾತ್ರ ಇವೆಲ್ಲ ಸಾಧ್ಯ ಡಿಸ್ಪೋಸಲ್. ಸೊ ಎರಡನೇ ರೀತಿಯಲ್ಲಿ ನಾನು ಎರಡನೇ ಸ್ಥಾನದಲ್ಲಿ ನಾನು ನೆನೆಸ್ಕೊಳ್ಳೋದಾದ್ರೆ ನನ್ನ ಸ್ಟಾಫ್, ಅದರಲ್ಲಿ ನಮ್ಮ ಸಿದ್ಧಾರ್ಥ ಆಗಿರ್ಬೋದು, ಓಪನ್ ಟೈಪಿಸ್ಟ್ ಆಗಿರ್ಬೋದು, ಭಾರಿ ಎಕ್ಸಲೆಂಟ್ ಟೈಪಿಸ್ಟ್. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕಾನ್ಸೆಪ್ಟ್ ಇಂದ ಮೊದಲೇ ಟೈಪ್ ಮಾಡಿದ್ದೀನಿ. ನಾನು ಹೇಳ್ತಾ ಇರ್ತೀನಿ, ನಾನು ಟೈಪ್ ಮಾಡಿರ್ತೀನಿ. ಸೊ ಅರ್ಧ ತೆಲ್ಲವರು ಕಡಿಮೆ ಆಗ್ತಿಲ್ಲ. ಸೊ ಅಂತ ಟೈಪಿಸ್ಟ್. ನಂತರ ಸ್ಟೆನೋಗ್ರಾಫರ್ ಶುರು ಮಾಡಿ ನಾನು ಫ್ಯಾಕ್ಟ್ಸ್ ಹಾಕೊಂಡು ಹೇಳ್ತೀನಿ ಅಷ್ಟೇ, ರೀಸನ್ಸ್ ಎಲ್ಲ ನಾನು ಹೇಳ್ತೀನಿ. ಸೊ ನಾನು ಹೇಳ್ತಾ ಇದ್ದು ಫಾಸ್ಟ್ಗೆ ಟೈಪ್ ಅಷ್ಟು ಫಾಸ್ಟ್. ನಾನು ಲಾಯರ್ ಇದ್ದಾಗ ಇಂಟ್ರೆಷನ್ ಕೊಡ್ತಾ ಇದ್ದೆ ಟೈಪಿಸ್ಟ್ ಕ್ಲರ್ಕ್ಗೆ, ಅಷ್ಟು ಫಾಸ್ಟ್ ಇಂಟ್ರೆಷನ್ ಕೊಡ್ತಾ ಇದ್ದೆ, ಅಷ್ಟು ಫಾಸ್ಟ್ ಆಗಿ ಕೊಡ್ತಾ ಇದ್ರು. ಅದೇ ಫಾಸ್ಟ್ ಸ್ಟೆನೋಗ್ರಾಫರ್ ಶುರು ಮಾಡಿ ನನಗೆ ಸ್ಲೋ ಅಂದ್ರೆ ಆಗಿಲ್ಲ, ಫಾಸ್ಟ್ ಟೈಪಿಸ್ಟ್ ಆಗಿರ್ಬೋದು, ಸ್ಟೆನೋಗ್ರಾಫರ್ ಆಗಿರ್ಬೋದು. ಸೊ ಹಾಗಾಗಿ ನನ್ನ ಫಾಸ್ಟಿಂಗ್ ತಕ್ಕಂತ ವರ್ಕ್ ಮಾಡಿದ್ದಾರೆ. ಸೊ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಎರಡನೇ ಸ್ಥಾನದಲ್ಲಿ ಅವ್ರನ್ನ ನೆನೆಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಸ್ಥಾನದಲ್ಲಿ ನೀವೆಲ್ಲರೂ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಫಸ್ಟ್, ನೀವಿಲ್ಲಂದ್ರೆ ನಾವು ಯಾವುದೂ ಡಿಸ್ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹುಮನಾಬಾದ್ ವಕೀಲರ ಸಂಘ ಯಾವತ್ತೂ ನನ್ನ ಹೃದಯದಲ್ಲಿರುತ್ತೆ. ಅವ್ರನ್ನ ಯಾವತ್ತೂ ನಾನು ನೆನೆಸ್ತಾ ಇರ್ತೀನಿ. ನನ್ನ ಕೋರ್ಟಲ್ಲಿ ನಾವು ವಾದ ಮಾಡ್ತಾ ಇದ್ದಾರೆ, VKP ಆಗಿರ್ಬೋದು, ನಂತರ ಇಸ್ಮಾಯಿಲ್ ಸಾಬ್ ಆಗಿರ್ಬೋದು, SSN ಆಗಿರ್ಬೋದು, ಕಲ್ಯಾಣ್ ರಾವ್ ಆಗಿರ್ಬೋದು, ನಂತರ ನಮ್ಮ ಮುಂದೆ ಪ್ರಾಕ್ಟೀಸ್ ಮಾಡಿದರೆ ಎಲ್ಲ DM ಅವರು, ಮಹಾದೇವಪ್ಪ ಅವರು ಆಗಿರ್ಬೋದು, ಮತ್ತೆ ಹೆಸರುಗಳು ಗೊತ್ತಾಗ್ತಾ ಇಲ್ಲ, ಕೆಲವು ಫೇಸ್ಗಳು ಗೊತ್ತಾಗ್ತಾ ಇದ್ದಾರೆ, ಜಯಪ್ಪ, ESR, ನೆಕ್ಸ್ಟು ಮತ್ತೆ ಲೇಡೀಸ್ ಪುಷ್ಪವತಿ ಮೇಡಮ್ ಅವರು, ಪುಷ್ಪ ಮೇಡಮ್ ಅವರ ನಂಬರ್ ಸ್ಥಾನದಲ್ಲಿ ಬರ್ತಾರೆ. ನಂತರ BSP ಮೇಡಮ್, ನಂತರ ಜೂನಿಯರ್ ಸ್ಕೂಲ್ ವಕೀಲರಲ್ಲಿ ಆಶಾ ಮೇಡಮ್ ಅವರು SKR ಜೂನಿಯರ್ ಆಫೀಸ್ನಲ್ಲಿ SKR ಪರವಾಗಿ ಬಹಳಷ್ಟು ಅವರಿಗೆ ಧೈರ್ಯ ಕೊಟ್ಟಿದ್ದು, ವಾದ ಮಾಡಿದ್ದೀವಿ ಅಂತ ಮಾಡಿ ಮುಂದೆ ಮಾಡಿ ಏನು ನಾನು ನೀವು ಮಾಡಿ ಆಮೇಲೆ ಸೀನಿಯರ್ ಮಾಡ್ತಾರೆ, ನೀವು ಸೀನಿಯರ್ ಅವಕಾಶ ಕೊಡ್ತೀನಿ, ಫಸ್ಟ್ ನೀವು ಮಾಡಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಧೈರ್ಯ ಕೊಟ್ಟಿದ್ದೀವಿ ಅನ್ನೋ ನನಗಿದೆ. ನಂತರ ನನ್ನ ಸಲ್ಮಾನ್ ಅವರು ಸಲ್ಮಾನ್ ಕೂಡ ಭುಜ ತಗ್ಗಿ ವರ್ಕ್ ಮಾಡಿ ಧೈರ್ಯವಾಗಿ ಮಾಡಿ ಮುಂದೆ ಬಂದು ತಪ್ಪು ಮಾಡೋದು ಸಹಜ, ಮನುಷ್ಯ ತಿದ್ಕೋಬೇಕು ಅಷ್ಟೇ ಅಂತ ಹೇಳಿದ್ವಿ. ಅದನ್ನೇ ಪದೇ ಪದೇ ತಪ್ಪು ಮಾಡಬಾರ್ದು, ತಿದ್ಕೋಬೇಕು ಮನುಷ್ಯತ್ವ ಅಷ್ಟೇ ಅಷ್ಟೇ. ಹಾಗಾಗಿ ನಾನೇನು ರ್ಯಾಂಕ್ ತಗೋಬೇಕಂತೇಳಿ ಡಿಸ್ಪೋಸಲ್ ಮಾಡಿಲ್ಲ. ಅದು ನನ್ನ ಕೆಲಸದ ಕೆಪಾಸಿಟಿ, ಅದು ನಾನು ಅಷ್ಟು ಮಾಡಬೇಕು. ನಾನು ಬೇರೆಗಿಂತ ಹೆಚ್ಚಿಗೆ ಆಗಬೇಕು, ಬೇರೆ ಜಡ್ಜಸ್ಗಿಂತ ನಾನು ಜಾಸ್ತಿ ಕೀರ್ತಿ ತಗೋಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲ. ದಯವಿಟ್ಟು ನನ್ನ ಮೈಂಡಲ್ಲಿ ಅದು ಇಲ್ಲವೇ ಇಲ್ಲ. ನನ್ನ ಕೆಲಸ ಏನು ನಾನು ಅಷ್ಟು ಮಾಡಬೇಕು. ಇವತ್ತು ಜಡ್ಮೆಂಟ್ ಆಗಿಲ್ಲ, ನಾಳೆಗೆ ಇಲ್ಲ ಮಾಡೋದಕ್ಕೆ ಆಗ್ಬಿಡೋದು, 3 ಡೇಗಳೊಳಗೆ ಆಗಿರಬೇಕು ಅಷ್ಟೇ. ಸೊ ಹಂಗಾಗಿ ಯಾವುದೇ ಕೀರ್ತಿ ಪದವಿ ತಗೊಳ್ಳೋದಕ್ಕೋಸ್ಕರ ನಾನು ಡಿಸ್ಪೋಸಲ್ ಮಾಡಿಲ್ಲ. ನನ್ನನ್ನು ಹೈಕೋರ್ಟ್ ನಂಬಿ ನನ್ನನ್ನು ಅಪಾಯಿಂಟ್ ಮಾಡಿದೆ. ಸೊ ಆ ನನ್ನ ಹೈಕೋರ್ಟ್ ಅವರಿಗೆ ನಾನು ರೆಡಿಯಾಗಿರ್ಬೇಕಲ್ವಾ, ನನ್ನನ್ನು ನಂಬಿ ಅವರು ಅಪಾಯಿಂಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅವರಿಗೆ ಚಿರಋಣಿ ಆಗಬೇಕು, ಅವರ ನಂಬಿಕೆಯನ್ನು ಗೆಲ್ಲಿಸಬೇಕು. ಸೊ ಆ ಒಂದು ನನ್ನನ್ನೇ ನಂಬಿ ನಮಗೆ ಸಂಬಳ ಕೊಡ್ತಕ್ಕಂಥ ಒಂದು ಸರ್ಕಾರ, ಹೈಕೋರ್ಟ್ ಆಗಿರ್ಬೋದು, ಅವರಿಗೆ ನಾವು ಕೊಡ್ತಕ್ಕಂಥ ಸಂಬಳಕ್ಕೆ ನಾನು ವರ್ಕ್ ಮಾಡಬೇಕಂತೇಳಿ ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ ಹೊರತು ಅದೇನಾದರೂ ಫಾಸ್ಟ್ ಡಿಸ್ಪೋಸಲ್ ಇದ್ದರೆ ಅದು ನಮ್ಮ ಅದೃಷ್ಟ ಮತ್ತು ನಿಮ್ಮೆಲ್ಲರ ಸಹಕಾರ. ಹಾಗಾಗಿ ಅದೇ ರೀತಿ ಇವತ್ತಿನವರೆಗೂ ಕೂಡ ಯಾವ ಒಬ್ಬ ವಕೀಲರು ಕೂಡ ನಮ್ಮ ಕೋರ್ಟ್ ಬಗ್ಗೆ ಆಗಲಿ ತಪ್ಪು ಭಾವನೆಯನ್ನ ವ್ಯಕ್ತಪಡಿಸಿಲ್ಲ, ನನ್ನ ಕಿವಿಗೂ ಬಿದ್ದಿಲ್ಲ. ಹಾಗಾಗಿ ನೀವೆಲ್ಲರೂ ಬಹಳ ಚೆನ್ನಾಗಿ ನನಗೆ ಸಹಕಾರ ಮಾಡಿದ್ರಿ. ನಂಬರ್ 1 ಸ್ಥಾನದಲ್ಲಿ ನಿಮ್ಮನ್ನು ಹಿಡಿತೀನಿ, ನಂಬರ್ 2 ಸ್ಥಾನದಲ್ಲಿ ನಮ್ಮ ಹೊಸಬೆಳಂದ ಹಿಡಿತೀನಿ ನಾನು. ಹಾಗಾಗಿ ಅವರು ಹೃದಯವಂತೆ ಸ್ವಲ್ಪ ಬೆದರಿಕೆ ಇದ್ರು ಕೂಡ ಅವರು ಹೃದಯವಂತೆ. ಆದ್ರೆ ನಿಮಗೆ ಅವರಿಗೆ ಹೋಲಿಕೆ ಮಾಡಿದಾಗ ಒಂದು ಏನಾದ್ರೂ ವ್ಯತ್ಯಾಸ ಆಗ್ಬೇಕಲ್ಲ, ಎರಡು ಸಮ ಇರಕ್ಕೆ ಸಾಧ್ಯ. ಹಾಗಾಗಿ ತೂಕ ಮಾಡಿದಾಗ ನಿಮಗೂ ತೂಕ ಜಾಸ್ತಿ. ಬಸವ ಕಲ್ಯಾಣರು ಒಳ್ಳೆಯರೇ, ವಕೀಲರಪ್ಪ ಅವರೇನು ಇರಲಿಲ್ಲ, ನೀವು ಅವ್ರಿಗಿಂತ ಒಳ್ಳೆಯವರೇ. ಸೊ ಹಾಗಾಗಿ
ನೀವೆಲ್ಲರೂ ನಾನು ಯಾಕಂತಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಬಾರ್ ಇದೆ ಬಸವ ಕಲ್ಯಾಣ ವಕೀಲರಿಗೆ ನಾನು ಕಲಿಯಿರುವಂಥದ್ದು. ಹಾಗಾಗಿ ನಿಮ್ಮನ್ನು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ನೀವು ಬಸವ ಕಲ್ಯಾಣ ವಕೀಲರ ಸಂಘ ಆಗಿರ್ಬೋದು, ನೀವು ಆಗಿರ್ಬೋದು, ಹುಮನಾಬಾದ್ ಆಗಿರ್ಬೋದು, ಯಾವತ್ತೂ ನನಗೆ ಹೃದಯದಲ್ಲಿ ಇರ್ತೀರ ಅಂತೇಳಿ ಹೇಳ್ತಾ, ಮತ್ತೆ ನನಗೆ ಕೊಟ್ಟಿರ್ತಕ್ಕಂಥ ಸಹಕಾರ ನಮ್ಮ ಸಹೋದರ ನ್ಯಾಯಾಧೀಶರಾಗಿದ್ದಂಥ ಪ್ರಶಾಂತ್ ಭಾಯ್ ಅವರು ಅವ್ರಿಗೂ ಕೂಡ ಕೊಡಿ, ಅವರಿಗೂ ಒಂದು ಸಹಕಾರನ ಮುಂದುವರಿಸಿ, ಅವರು ಕೂಡ ಮಾನವವಾದಿಗಳು, ಸಮಾಜದ ಮುಖಿ ಮತ್ತು ಸಮಾಜದ ಬಗ್ಗೆ ಕಳೆಕಳೆ ಇರುವಂಥವ್ರು. ನಾನು ಅವರಲ್ಲಿ ವೈಯಕ್ತಿಕವಾಗಿ ನಾನು ಕಂಡಿರುವಂಥ ಮನುಷ್ಯ ಅವರು. ಹಾಗಾಗಿ ಅವರಿಗೂ ಕೂಡ ಸಹಕಾರ ಮುಂದುವರಿಸಿ, ನನಗೆ ಕೊಟ್ಟಿರ್ತಕ್ಕಂಥ ಸಹಕಾರ ಅವರಿಗೆ ಕೊಡಿ ಅಂತ ಈ ವೇದಿಕೆ ಮುಖಾಂತರ ಕೇಳ್ತಾ, ಹಾಗೆ ನಮ್ಮ ಪ್ರಶಾಂತ್ ಇವರು ನಮ್ಮ ಬಸವತ್ ರೆಡ್ಡಿ ಅವ್ರ ಬಗ್ಗೆ ನಾವು ಹೇಳ್ತಾರೆ. ಸೊ ಅವರು ಕೂಡ ಅವ್ರ ಪಾಪ BP ಶುಗರ್ ಟ್ಯಾಬ್ಲೆಟ್ ತಗೋತಾರೆ ನನಗೆ ಬೇರೆ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಾಗಿಲ್ಲ. ಅವ್ರಿಗೆ ಒಂದ್ಸರಿ ಪಾಪ ಆಸ್ಪತ್ರೆಗೆ ಹೋಗಿ BP ಚೆಕಪ್ ಮಾಡಿಕೊಂಡು ಹೋದಾಗ ಅದಾಯಿತು. ನಾನೇ ಜಾಸ್ತಿ ಕೆಲಸ ಕೊಡ್ತಾ ಇದ್ದೀನಿ ಅಥವಾ ಟ್ರಯಲ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅನಿಸಿದಾಗ ನಮ್ಮ ಸಿದ್ಧಾರ್ಥ ಸ್ವಲ್ಪ ಹಾಸ್ಪಿಟಲ್ ಅಂತ ಹೇಳಿ ಕೆಲವೊಂದು ಸಲ ಹೋಗ್ತಾ ಇದ್ರು, ಅಡ್ಮಿಟ್ ಕೂಡ ಆಯ್ತು. ಬಸವಪೇಟೆ ಅವರು ಕೂಡ ಕೆಲವೊಂದು ಅಂದ್ರೆ ಆದ್ರೆ ಅವರಿಗೆ ನಾನು ಅವರಿಗೆ BP ಶುಗರ್ ಅಂತ ನಾನು ಬರಂಗ್ ಮಾಡಿಲ್ಲ. ಹೀಗಾಗಿ ಅವ್ರನ್ನ ಫ್ರೆಂಡ್ಲಿನೇ ಅವ್ರಿಗೆ ತಗೊಂತಾ ಇದ್ದೆ, ಅವರಿಂದ ಕೆಲಸನ ಫ್ರೆಂಡ್ಲಿನೇ ತಗೊಂತಾ ಇದ್ದೆ. ಮತ್ತು ನನ್ನ ಕೆಪಾಸಿಟಿ ತಗೊಂಡು ಅವರು ಕೂಡ ವರ್ಕ್ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅವರು ಕೂಡ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಬಸವ ಕಲ್ಯಾಣ ವಕೀಲರ ಸಂಘ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗಾಗಿ ನನಗೆ ಈ ವೇದಿಕೆ ಮುಖಾಂತರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸುತ್ತಾ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಇಲ್ಲ ಅಂತೇಳಿ ಅನಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.